ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇನ್ನ 2.5 ವರ್ಷ ಇರಬೇಕು. ನಿಮಗೆ ಕೈ ಮುಗಿದು ಬೇಡ್ಕೋತೀನಿ, 2.5 ವರ್ಷ ನೀವೇ ಮುಖ್ಯಮಂತ್ರಿ ಆಗಿರಿ. ಯಾರು ಹೇಳಿದ್ದು? ಬಿಜೆಪಿಯಲ್ಲಿ ಬಹುಪಾಲು ಬಿಜೆಪಿಯ ಶಾಸಕರೇ ಆಗಿರುವಂತಹ ಗಾಲಿ ಜನಾರ್ದನ ರೆಡ್ಡಿ ಅವರು ತುಂಬಾ ಸೂಕ್ಷ್ಮವಾದ 4-5 ವಿಚಾರಗಳನ್ನು ಹೇಳ್ತಾರೆ. ಈ ಎಲ್ಲವೂ ಕೂಡ ಸದನದ ಒಳಗಡೆ ಆಗಿರುವಂತದ್ದು, ಇಡೀ ನಾಡು ನೋಡಿರುವಂತದ್ದು. ಸಿದ್ದರಾಮಯ್ಯ ಅವರೇ, ನೀವು ಮತ್ತು ನಾನು ರಾಜಕಾರಣದಲ್ಲಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ಕೊಂಡಿರ್ತೀವಿ. ನೀವು ಪಾದಯಾತ್ರೆ ಮಾಡಿದ್ರಿ, ನನ್ನ ಹಣೆ ಬರಹ ಏನಿತ್ತು, ನಾನು ಜೈಲಿಗೆ ಹೋಗಿ ಬರ್ಬೇಕಾಯ್ತು, ಹೋಗಿ ಬಂದೆ. ಅದು ನಮ್ಮ ವಿಧಿ ಪ್ರಾಪ್ತವಾದಂಥದ್ದು. ಅದರಲ್ಲಿ ನಂದಾಗ್ಲಿ ನಿಮ್ದಾಗ್ಲಿ ಯಾವುದೇ ರೀತಿಯಾದಂತಹ ಬೇಸರನೂ ಇಲ್ಲ, ನೋವು ಇಲ್ಲ. ನಿಮ್ಮ ಕೆಲಸ ನೀವು ಮಾಡಿದಿರಿ, ನನ್ನ ಕೆಲಸ ನಾನು ಮಾಡಿದ್ದೀನಿ. ಆದರೆ ಉಪಮುಖ್ಯಮಂತ್ರಿಗಳಾಗಿರುವಂತವರು ಬಳ್ಳಾರಿಯ ಪ್ರಕರಣದಲ್ಲಿ ನಡೆದುಕೊಂಡ ರೀತಿ ನೋಡಿದ್ರೆ ಸಾಕ್ಷಾತ್ ಆ ಭಗವಂತ ಕೂಡ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಹಕಾರ ಮಾಡಬಾರ್ದು. ನಿಮಗೆ ಕೈ ಮುಗಿದು ಬೇಡ್ಕೋತೀನಿ, 2.5 ವರ್ಷಗಳ ಕಾಲ ನೀವೇ ಮುಖ್ಯಮಂತ್ರಿ ಆಗಿರಿ. ಈ ಬಳ್ಳಾರಿಯಲ್ಲಿ ಏನು ಇಷ್ಟೆಲ್ಲ ಪ್ರಕರಣ ಆಯ್ತು, ಇಂತಹ ಚಟುವಟಿಕೆಗಳು ನಡೆಯದಂತೆ ದಕ್ಷ ಅಧಿಕಾರಿಗಳನ್ನ ತಂದು ನೇಮಿಸಿ ಅಂತ ಬೇಡ್ಕೋತಾರೆ, ವಿನಂತಿಸ್ತಾರೆ. ರಾಜಕಾರಣದ ಇತಿಹಾಸದಲ್ಲಿ ಟ್ರೆಜರಿ ಬೆಂಚ್ ಎದುರುಗಡೆ ವಿಪಕ್ಷದ ಸಾಲಲ್ಲಿ ಕೂತ್ಕೊಂಡಂತಹ ಒಬ್ಬ ವ್ಯಕ್ತಿ, ಪ್ರಭಾವಿ ನಾಯಕ, ಹಾಲಿ ಮುಖ್ಯಮಂತ್ರಿಯೊಬ್ಬರಿಗೆ ಇಂಥದ್ದೊಂದು ಪ್ರಾರ್ಥನೆಯನ್ನ ಮಾಡಿದ್ದಾರೆ ಅಂದ್ರೆ ಕೆಲವರಿಗೆ ಮಾತ್ರ ಇಂಥದ್ದೊಂದು ಅವಕಾಶ ಸಿಗುತ್ತೆ. ಅಂತಹದ್ದು ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದೆ. ಎಲ್ಲೋ ಒಂದು ಕಡೆ ಬಿಜೆಪಿ, ಸಂಪೂರ್ಣವಾಗಿ ಬಿಜೆಪಿ, ಅದರಲ್ಲೂ ಕೇಂದ್ರದ ನಾಯಕರು ಸಿದ್ದರಾಮಯ್ಯ ಅವರ ವಿಚಾರವಾಗಿ, ಅವರ ಆಡಳಿತದ ವಿಚಾರವಾಗಿ, ರಾಜಕಾರಣ ಏನೇ ಇರಬಹುದು, ಹೊರಗಡೆ ಸದನದ ಒಳಗಡೆ ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತಾರೆ ಅನ್ನೋದಕ್ಕೆ ತುಂಬಾ ದೊಡ್ಡ ಸಾಕ್ಷಿ ಇದಕ್ಕಿಂತ ಬೇರೊಂದು ಬೇಕಿಲ್ಲ ಅನ್ಸತ್ತೆ. ಹಾಗೆ ನೋಡಿದ್ರೆ ಅವರ ಪಕ್ಕದಲ್ಲಿ ಕೂತಿರುವಂತಹ ಮೈತ್ರಿ ಪಕ್ಷ ಏನಿದೆ, ಜಾತ್ಯತೀತ ಜನತಾ ದಳ, ಅವರದ್ದು ಕೂಡ ಇದೇ ಭಾವನೆ ಆಗಿರುತ್ತೆ. ಯಾಕೆ? ಇಡೀ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತುಗಳನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಬಳ್ಳಾರಿಯಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಗತ್ತೆ, ಆ ಸಾವಿನ ಹಿಂದೆ ಇರುವಂತವ್ರು ಯಾರು ಅನ್ನುವಂತಹ ಒಂದೊಂದೇ ಡಾಟ್ಗಳನ್ನ ಸೇರಿಸ್ತಾ ಬಂದ್ರೆ ಅಲ್ಲಿ ಮತ್ತೆ ಕಾಣಿಸುವಂತದ್ದು ಇದೇ ಉಪಮುಖ್ಯಮಂತ್ರಿಗಳ. ಯಾಕಂದ್ರೆ ಸದನದ ಒಳಗಡೆ ದಾಖಲಾಗಿರೋ ಮಾತುಗಳು ಗಾಲಿ ಜನಾರ್ದನ ರೆಡ್ಡಿ ಅವರು ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ನಡೆದುಕೊಂಡ ರೀತಿ, ಅವರ ಹೆಸರನ್ನು ಹೇಳಿಲ್ಲ, ಉಪಮುಖ್ಯಮಂತ್ರಿಗಳು ಅನ್ನೋ ಹೆಸರನ್ನು ಹೇಳಿದ್ದಾರೆ. ನಾಡಿನ ಏಕೈಕ ಉಪಮುಖ್ಯಮಂತ್ರಿ ಅದು ಡಿ.ಕೆ. ಶಿವಕುಮಾರ್ ಅಲ್ಲದೆ ಮತ್ತಿನ್ಯಾರು? ಸೊ ಬಳ್ಳಾರಿಯ ಪ್ರಕರಣದ ಮೂಲ ರೂವಾರಿ ಅವರೇನಾ? ಗಾಲಿ ಜನಾರ್ದನ್ ರೆಡ್ಡಿ ಅವರು ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ನಾರಾ ಭರತ್ ರೆಡ್ಡಿ ಅವರ ಜೊತೆಯಲ್ಲಿ ನಿಂತಹ ದೊಡ್ಡ ಶಕ್ತಿ ಇದೇನಾ? ಇಲ್ಯಾರೋ ಶಿಡ್ಲಘಟ್ಟದಲ್ಲಿ KS ಅಧಿಕಾರಿಯೊಬ್ಬರಿಗೆ ಅತ್ಯಂತ ಕೆಟ್ಟದಾಗಿ ಮಾತನಾಡಿದಂತಹ ವ್ಯಕ್ತಿ ಕೂಡ ಇದೇ ಸಾಲಿಗೆ ಬಂದು ನಿಲ್ತಾರ? ಅವರ ಬೆನ್ನ ಹಿಂದೆ ಇರುವಂತದ್ದು ಇವರೇನಾ? ಗಾಲಿ ಜನಾರ್ದನ್ ರೆಡ್ಡಿ ಅವರ ಆರೋಪ ಇದು. ಒಂದು ವಿಚಾರವನ್ನ ತುಂಬಾ ಸೂಕ್ಷ್ಮವಾಗಿ ವಿಶ್ಲೇಷಿಸ್ತಾ ಹೋದ್ರೆ, ಅದರ ಆಳ ಅಗಲಗಳನ್ನ ನೋಡ್ತಾ ಹೋದ್ರೆ ನೇರವಾಗಿ ಬಂದು ನಿಲ್ಲೋದಲ್ಲೇ. ಇದರ ಅರ್ಥ ಏನು? ಕಾನೂನು ಸುವ್ಯವಸ್ಥೆ ನಾಡಿನಲ್ಲಿ ಅಚ್ಚುಕಟ್ಟಾಗಿರಬೇಕು ಅನ್ನೋದೇ. ಆದ್ರೆ ಮುಖ್ಯಮಂತ್ರಿಯ ಗಾದಿಯಲ್ಲಿ ಸಿದ್ದರಾಮಯ್ಯ ಅಂತಹ ಹಿರಿಯ, ಅನುಭವಿ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತರ ಪರವಾಗಿ ಧ್ವನಿ ಎತ್ತುವಂತಹ ಅಹಿಂದ ನಾಯಕ ಮುಂದುವರಿಬೇಕು ಅನ್ನೋದನ್ನ ವಿಪಕ್ಷದ ಸಾಲಿನಲ್ಲಿನ ಶಾಸಕರು ಕೂಡ ಹೇಳ್ತಿದ್ದಾರೆ ಅಂದ್ರೆ ಇದು ಕೇಂದ್ರದಿಂದ ಬಂದಂತಹ ಸಂದೇಶವಾಗಿರುತ್ತೆ. ಬಿಜೆಪಿಗೂ ಕೂಡ, ಅದು ಮೋದಿ ಅವರು ಇರಬಹುದು, ಅಮಿತ್ ಶಾ ಅವರು ಇರಬಹುದು, ಒಂದು ಹಂತಕ್ಕೆ ನೇರ ಅಂತ ಟೀಕೆ ಟಿಪ್ಪಣಿಗಳನ್ನ ಮಾಡಿಕೊಂಡಿದ್ದು ಮೋದಿ ವರ್ಸಸ್ ಸಿದ್ದರಾಮಯ್ಯ. ಅದು 2018 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ. ಮೋದಿ ಅವರು ಹೇಳ್ತಾರೆ ಸೀದಾ ರೂಪಯ್ಯ ಅಂತಾರೆ. ಆ ನಂತರದಲ್ಲಿ ಭಾರತದ ರಾಜಕೀಯ ಚರಿತ್ರೆಯ ಇತಿಹಾಸದಲ್ಲಿ ಮುಖ್ಯಮಂತ್ರಿಯೊಬ್ಬರು ಪ್ರಧಾನಿಯೊಬ್ಬರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ದು ಕೇವಲ ಸಿದ್ದರಾಮಯ್ಯ ಮತ್ತು ಆ ಕಡೆ ಇದ್ದಂಥದ್ದು ಪ್ರಧಾನಿ ನರೇಂದ್ರ ಮೋದಿ. ಒಂದು ಆಡಳಿತ ಯಂತ್ರಾಂಗ, ಅಲ್ಲಿನ ಅಚ್ಚುಕಟ್ಟುತನ ಒಂದು ಹಂತಕ್ಕೆ
ಸ್ವಲ್ಪ ಕ್ಲೀನ್ ಅಂತ ಕಾಣಿಸುವಂತದ್ದು ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಅನ್ನೋದನ್ನೇ ಬಿಜೆಪಿಯ ನಾಯಕರು, ಅದರಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಶಾಸಕ ಮತ್ತು ನಾಯಕರು, ಏಕೈಕ ಶಾಸಕರು. ತುಂಬಾ ಮುಖ್ಯ ಏನಂದ್ರೆ ಅಹಿಂದ ನಾಯಕತ್ವ ಇರುವ, ಅದರಲ್ಲೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರುವಂತಹ ರಾಜ್ಯದ ಕಡೆ ಕೇಂದ್ರ ಕೂಡ ಬೊಟ್ಟು ಮಾಡಿ ತೋರಿಸೋದಕ್ಕೆ ಹಿಂದೇಟಾಗ್ತಿದೆ. ಅಂತಹ ನಾಯಕನನ್ನ ಕೆಳಗಿಳಿಸಿದ್ರೆ ಅದರ ಕಳಂಕ ಪಕ್ಷದ ಮೇಲೆ ಬಿದ್ರೆ ನಾಳೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಸಮಸ್ಯೆ ಆಗತ್ತೆ ಅನ್ನುವಂತಹ ಅತಿ ಸೂಕ್ಷ್ಮ ವಿಚಾರಗಳನ್ನ ಗ್ರಹಿಸಿಕೊಂಡೇನೆ ಯಾರು ಕೂಡ ಆ ಕಡೆ ಟಚ್ ಮಾಡ್ತಿಲ್ಲ. ವಿಶೇಷ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಕೂಡ ಇಂಥದ್ದೇ ಒಂದು ಮಾತನ್ನ ಹೇಳಿದ್ರು. ನೆನಪು ಮಾಡ್ಕೊಳ್ಳಿ ನೀವು, ಸಿದ್ದರಾಮಯ್ಯ ಅವರನ್ನ ಏನಾದ್ರೂ ಕೆಳಗಿಳಿಸಿದ್ರೆ ಈ ಸರ್ಕಾರನೇ ಇರೋದಿಲ್ಲ, ಆ ಮಾರನೇ ದಿನ ಸರ್ಕಾರ ಬಿದ್ದೋಗುತ್ತೆ ಅಂತ. ಯಾಕ ಮಾತನ್ನ ಹೇಳಿದ್ರು? ಅದು ಬಿಜೆಪಿಯ ಶಾಸಕರು ಅಥವಾ ಬಿಜೆಪಿ ಬೆಂಬಲಿತ ಶಾಸಕರು ಯಾಕೆ ಹೀಗೆ ಮಾತಾಡ್ತಾರೆ? ಸಂಜೆ ಹೊತ್ತಲ್ಲಿ ಅಥವಾ ಕತ್ಲಾದ್ಮೇಲೆ ಜಾತ್ಯತೀತ ಜನತಾದಳದ ನಾಯಕರು ಕೂಡ ಸಿಎಂ ಕಚೇರಿಯ ಬಾಗಿಲು ತಡ್ತಾರೆ. ಒಂದು ವಿಶ್ವಾಸ, ಒಂದು ನಂಬಿಕೆ, ಅನುಭವಿಯ ಜೊತೆಗಿನ ಒಂದು ಒಡನಾಟ ಹಾಗಿರುತ್ತೆ. ಡಿ ಕೆ ಶಿವಕುಮಾರ್ ಅವರ ಇಡೀ, ಯಾಕಂದ್ರೆ ಸಿಎಂ ಲಿಂಗಪ್ಪ ಅಂತಹ ತುಂಬಾ ಜೊತೆಲಿ ನೋಡಿದಂತಹ ವ್ಯಕ್ತಿ ಕೂಡ ಹೇಳ್ತಾರೆ, ನಾಯಕನಾದವನಿಗೆ ನಡವಳಿಕೆ ಮುಖ್ಯ, ಆ ನಡವಳಿಕೆಯ ಮೂಲಕವೇ ಅತ್ಯುನ್ನತ ಸ್ಥಾನಕ್ಕೆ ಹೇರ್ಬೇಕು. ವಿ ಸೋಮಣ್ಣ ಅವರು ಹೇಳ್ತಾರೆ, ನಡವಳಿಕೆಯ ವಿಚಾರಕ್ಕೆ ಬಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಸಿದ್ದರಾಮಯ್ಯ ಬೆಟರ್, ಡಿ ಕೆ ಶಿವಕುಮಾರ್ ಅಲ್ಲ. ಯಾಕೆ ಮಾತನ್ನ ಹೇಳ್ತಾರೆ? ನಾಯಕರಾಗುವಂತವ್ರು, ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂಥವ್ರು, ಆ ಜಾಗಕ್ಕೆ ಬಂದು ಕೂರಬೇಕು ಅನ್ನುವಂಥವ್ರು ಶಾಸಕರ ಬೆಂಬಲ ಪಡಿಬೇಕು. ಆ ಶಾಸಕರ ಬೆಂಬಲ ಯಾಕೆ ಸಿಗೋಲ್ಲ? ನಡವಳಿಕೆ, ವಿಶ್ವಾಸ, ನಂಬಿಕೆ. ಬಿಜೆಪಿಯ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರು ಬೆನ್ನಿಗೆ ನಿಂತಿದೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ದಡ್ಡತನದಿಂದ ಆತುರಕ್ಕೆ ಬಿದ್ದು ಈ ಸುರ್ಜೇವಾಲಾ ಅಂತವರ ಮಾತುಗಳನ್ನ ಕೇಳಿಕೊಂಡು ನಾಯಕತ್ವ ಬದಲಾವಣೆ ಮಾಡುವಂತಹ ಪ್ರಯತ್ನ ಮಾಡುತ್ತಾ ಬಿಜೆಪಿನೇ ಇವತ್ತು ಕೇಂದ್ರಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದು ಮೆಸೇಜ್ ರವಾನೆ ಮಾಡ್ತಿದೆ ಅಂದ್ರೆ ಸಿದ್ದರಾಮಯ್ಯ ಅವರನ್ನು ಸಿಎಂ ಸ್ಥಾನದಿಂದ ಇಳಿಸೋದಕ್ಕಾಗೋದಿಲ್ಲ. ಇಳಿಸಿದ್ರು ಕೂಡ ಯತ್ನಾಳ್ರ ಹೇಳಿಕೆಯನ್ನೇ ನೆನಪು ಮಾಡೋದಾದ್ರೆ ಆ ಸರ್ಕಾರ ಆ ಕ್ಷಣಕ್ಕೆ ಬಿದ್ದು ಹೋಗುತ್ತೆ. ಕೈ ಮುಗಿದು ಕೇಳ್ಕೋತೀನಿ, ಆ ದೇವರು ಇವರು ಮುಖ್ಯಮಂತ್ರಿ ಆಗೋದಕ್ಕೆ ಸಹಕಾರ ನೀಡಬಾರ್ದು, 2.5 ವರ್ಷ ನೀವೇ ಮುಂದುವರಿಬೇಕು ಅನ್ನುವಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರ, ಹಾಗೆ ನೋಡಿದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇದೇ ಸಿದ್ದರಾಮಯ್ಯ ಅವರ ಮಗನ ಬಗ್ಗೆ, ಹಿರಿಯ ಮಗನ ಬಗ್ಗೆ ಸ್ವಲ್ಪ ತುಟಿ ಬಿಚ್ಚಿ ಹೆಚ್ಚು ಮಾತಾಡಿದ್ರು, ಅವತ್ತೇ ಕ್ಷಮೆ ಕೇಳಿದ್ರು ಅವರು. ಆದ್ರೆ ಇವತ್ತು ಅದೇ ನಾಯಕ ಆ ಮಾತನ್ನ ಹೇಳ್ತಿದ್ದಾನೆ ಅಂದ್ರೆ ಕಾನೂನು ಸುವ್ಯವಸ್ಥೆ ನಾಡಿನಲ್ಲಿ ಅಚ್ಚುಕಟ್ಟಾಗಿರ್ಬೇಕು ಅಂದ್ರೆ ಈಗಿರುವ ಮುಖ್ಯಮಂತ್ರಿಗಳೇ ಮುಂದುವರಿಬೇಕು ಅನ್ನುವಂತಹ ಭಾವನೆಯನ್ನ ಹೊರಡಿಸ್ತಿದ್ದಾರೆ ಅಂದ್ರೆ ನೋ ಡೌಟ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ. ದಯಮಾಡಿ ಮುಖ್ಯಮಂತ್ರಿಗಳನ್ನ ನಿಮ್ ಕೈ ಜೋಡಿಸಿ ನಮಸ್ಕಾರ ಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ. ರಾಜಕೀಯವಾಗಿ ನಾನೇನ್ ಮಾಡಿದ್ದೀನಿ, ನೀವು ನಮ್ಮ ಮೇಲೆ ಏನು ಹೋರಾಟ ಮಾಡಿದ್ದೀರಿ, ಅದ್ರ ಬಗ್ಗೆ ನನಗೇನು ನೋವಿಲ್ಲ. ಇದು ಹಣೆ ಬರಹ. ನಾವು ಜೈಲಿಗೆ ಹೋಗ್ಬೇಕಾಗಿತ್ತು, ಗಣಿ ಇನ್ನೊಂದು ನೀವು, ಇದೆಲ್ಲ ಕೂಡ ನಮ್ಮ ಪ್ರಾಪ್ತ ಏನಿರುತ್ತೆ ಅದಾಗುತ್ತೆ. ಆದರೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು, ನಿಜವಾಗ್ಲೂ ಕೂಡ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅವ್ರು ಏನು ನಡ್ಕೊಂಡಿದ್ದಾರೆ, ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗೋದಕ್ಕೆ ಆ ಭಗವಂತ ಅವಕಾಶ ಮಾಡಿ ಕೊಡಬಾರ್ದು ಅನ್ನೋದು ಒಂದು. ನೀವು ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇನ್ನ 2.5 ವರ್ಷ ಇರಬೇಕು, ಕಾನೂನನ್ನ ಕಾಪಾಡಿ. ವಿಶೇಷವಾಗಿ ಬಳ್ಳಾರಿಯಲ್ಲಿ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಏನು ನಡೀತಾ ಇದೆ, ಇದೆಲ್ಲದಕ್ಕೂ ಕಡಿವಾಣ ಹಾಕೋದಕ್ಕೆ ಒಳ್ಳೆ ಅಧಿಕಾರಿಗಳನ್ನ ತಾವು ನೇಮಕ ಮಾಡಿ